Good morning, children. ಪಾಠ 7 ಅರಿವೇ ಗುರು. ಸೊ ನಾನು ಮೊದಲೇ ಕ್ಲಾಸಲ್ಲಿ ಪ್ರಾಣಿಗಳ ಹೆಸರನ್ನು ಮತ್ತು ಲೆಸನ್ದು ಪಾಠದ ಒಂದು ಪ್ಯಾರಾಗ್ರಾಫ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇವಾಗ ನಾವು ಸೆಕೆಂಡ್ ಪ್ಯಾರಾಗ್ರಾಫ್ಗೆ ಹೋಗೋಣ. ಸೆಕೆಂಡ್ ಪ್ಯಾರಾಗ್ರಾಫ್, ಓಪನ್ ಯುವರ್ ಟೆಕ್ಸ್ಟ್ ಬುಕ್. ನಿಮ್ಮದು ಪುಸ್ತಕವನ್ನು ಓಪನ್ ಮಾಡಿ ಪೇಜ್ ನಂಬರ್ 42. ಪೇಜ್ ನಂಬರ್ 42 ಓಪನ್ ಮಾಡಿ ಅದರಲ್ಲಿ ಸೆಕೆಂಡ್ ಪ್ಯಾರಾಗ್ರಾಫನ್ನು ಇವತ್ತು ನಾವು ಕಲಿಯೋಣ. ಕೋಳಿಗಳನ್ನು ಕಂಡು ನರಿಯ ಮರಿ ಮನದಲ್ಲೇ ಹಿಗ್ಗಿತು. ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಎನ್ನುತ್ತಾ ಆ ಕಡೆಗೆ ನುಗ್ಗಿತು. ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು. ಗಾಬರಿಯಿಂದ ಅದು ಕಿರುಚಿಕೊಳ್ಳತೊಡಗಿತು. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತನು ಬರುವುದು ಕಂಡಿತು. ಭಯದಿಂದ ಹಿಂದೆ ಸರಿಯಿತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತ್ತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಚಿಲ್ಡ್ರನ್, ಮತ್ತೊಂದ್ಸರಿ ನಾನು ಓದ್ತೇನೆ, ಸರಿಯಾಗಿ ಫಾಲೋ ಮಾಡಿ. ಕೋಳಿಗಳನ್ನು ಕಂಡು ನರಿಯ ಮರಿ ಮನದಲ್ಲೇ ಹಿಗ್ಗಿತು. ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಎನ್ನುತ್ತಾ ಆ ಕಡೆಗೆ ನುಗ್ಗಿತು. ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು. ಗಾಬರಿಯಿಂದ ಅದು ಕಿರುಚಿಕೊಳ್ಳತೊಡಗಿತು. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತನು ಬರುವುದು ಕಂಡಿತು. ಭಯದಿಂದ ಹಿಂದೆ ಸರಿಯಿತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತ್ತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಮಕ್ಕಳೇ, ಇದು ಲೆಸನ್ ನಾವು ನಿನ್ನೆ ವಿಡಿಯೋದಲ್ಲಿ ನೋಡಿದ್ದೇವೆ. ನಿನ್ನೆ ಪಾಠದಲ್ಲಿ 2 ಮರಿ ನರಿಗಳು, ತಾಯಿ ಮತ್ತು ಅದರದ್ದು ಮರಿ, ಆಹಾರ ಹುಡುಕ್ತಾ ಊರಿಗೆ ಬರ್ತವೆ. ಕಾಡಿನೆಲ್ಲ ಹುಡುಕ್ತವೆ, ಅವಕ್ಕೆ ಎಲ್ಲಿ ಆಹಾರ ಸಿಗುವುದಿಲ್ಲ. ಸೊ ಹೀಗಾಗಿ ಅದು ಕಾಡಿನಿಂದ ಹೊರಗೆ ಬಂದಾಗ ಅವುಗಳಿಗೆ ತೋಟದಲ್ಲಿ ಒಂದು ಮನೆ ಕಾಣಿಸ್ತದೆ. ತೋಟದಲ್ಲಿ ಮನೆ ಕಾಣಿಸಿದಕ್ಕೆ ಅದೇ ನಂತರ ಒಂದು ಹುಂಜದ ಸೌಂಡ್ ಕೇಳಿಸ್ತದೆ. ಹುಂಜ ಕೂಗುದು, ಪಕ್ಷಿ ಕೂಗುದು, ಅದಕ್ಕೆ ಸ್ವರ ಕೇಳಿಸುತ್ತೆ ಅಥವಾ ಧ್ವನಿ ಕೇಳಿ ಬರ್ತದೆ. ಅದಕ್ಕೆ ಅವೇನು ಮಾಡ್ತವೆ, ಆ ಧ್ವನಿಯನ್ನು ಅನುಸರಿಸಿಕೊಂಡು ಅವೇನು ಮಾಡ್ತವೆ, ತೋಟದ ಮನೆ ಹತ್ರ ಬರ್ತವೆ. ತೋಟದ ಮನೆ ಹತ್ರ ಬಂದಾಗ ಅದು ಸಣ್ಣ ಮರಿ ಇದೆಯಲ್ಲ, ಸಣ್ಣ ನಾಯಿ ಮರಿ, ಸಣ್ಣ ನರಿ ಮರಿ ಇದೆಯಲ್ಲ, ಅದು ಕೋಳಿಗಳನ್ನ ನೋಡಿ ಮನದಲ್ಲೇನೆ ಅದಕ್ಕಷ್ಟೇ ತುಂಬ ಖುಷಿ ಆಗ್ತದೆ. ಅದಕ್ಕೇನಾಗ್ತದೆ, ತುಂಬ ಖುಷಿ ಆಗ್ಬಿಡ್ತದೆ. ಓ, ತುಂಬ ಕೋಳಿಗಳಿದ್ದಾವೆ, ಇವತ್ತು ಒಳ್ಳೆ ಊಟ ಸಿಗ್ತದೆ ನನಗೆ ಅಂತ ಅದು ತನ್ನಷ್ಟು ತಾನೇ ಖುಷಿಯಾಗಿ ಇರ್ತದೆ. ಆ ಸಮಯದಲ್ಲಿ ಅದೇ ಒಂದು ಸಂತೋಷದಲ್ಲಿ ಇದು ಚಿಕ್ಕ ನರಿ ಇರ್ತದಲ್ಲ, ಅದೇನು ಹೇಳ್ತದೆ, ಅಮ್ಮ ಎಷ್ಟೊಂದು ಕೋಳಿಗಳಿಲ್ಲಿ ಅಂತ ತಾಯಿಗೆ ಹೇಳ್ತದೆ. ತಾಯಿಗೆ ಹೇಳ್ತದೆ. ಅದೇ ಖುಷಿಯಲ್ಲಿ ಆ ಸೈಡ್ ನುಗ್ಗಿಬಿಡ್ತದೆ, ಬೇರೆ ಕಡೆ ಹೋಗ್ಬಿಡ್ತದೆ. ಸೊ ಅಲ್ಲೇನಾಗುತ್ತೆ, ಅಲ್ಲಿ ಬೇಲಿ ಕಟ್ಟಿರ್ತಾರಲ್ಲ, ಮನೆ ಸುತ್ತ ಬೇಲಿ ಇರ್ತದೆ, ಅಥವಾ ತೋಟ ಸುತ್ತ ಎಲ್ಲ ಬೇಲಿ ಹಾಕಿರ್ತಾರೆ. ಯಾವ ಪ್ರಾಣಿಗಳು ಬರಬಾರ್ದು, ಪಕ್ಷಿಗಳು ಬರಬಾರ್ದು ಅಂದ್ಬಿಟ್ಟು ಬೇಲಿ ಹಾಕಿರ್ತಾರೆ. ಎಲ್ಲ ಅವರು ಬೆಳೆದಂಥ
ಬೆಳೆಗಳು ಚೆನ್ನಾಗಿರಲಿ ಅಂದ್ಬಿಟ್ಟು ಅವ್ರು ಏನು ಮಾಡಿರ್ತಾರೆ, ತೋಟದ ಸುತ್ತ ಬೇಲಿ ಹಾಕಿರ್ತಾರೆ. ಸೊ ಇದು ನರಿಯ ಮರಿ ಏನಾಯಿತು, ಖುಷಿಯಲ್ಲಿ ಜಿಗಿದು ಬಿಡ್ತದೆ. ಖುಷಿಯಲ್ಲಿ ಜಿಗಿದ ತಕ್ಷಣ ಅಲ್ಲೇನೆ ಬೇಲಿಯ ಕೊನೆಗೆ ಅದಕ್ಕೆ ಬಲೆ ಹಾಕಿರ್ತಾರೆ. ಬಲೆ ಅಂತಂದರೆ ನೆಟ್. ಈಗ ನಿಮ್ಗೆ ನೋಡಿರ್ಬೋದು, ಮೀನು ಹಿಡಿಲಿಕ್ಕೆ ನೆಟ್ ಹಾಕ್ತಾರೆ, ಅಥವಾ ಕೆಲವು ಪ್ರಾಣಿಗಳನ್ನು ಹಿಡಿಲಿಕ್ಕೆ ನೆಟ್ ಹಾಕ್ತಾರೆ, ನೆಟ್ ಹಾಕಿ ಹಿಡಿತಾರೆ. ಸೊ ಆ ನೆಟ್ ಇರ್ತದೆ ಆ ಬೇಲಿ ಹತ್ರ. ಇದು ನರಿ ಮರಿ ಖುಷಿಯಲ್ಲಿ ಜಿಗಿದ ತಕ್ಷಣ ಏನು ಮಾಡುತ್ತೆ, ಹೋಗಿ ಆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತದೆ. ಸೊ ಹೆದರಿಬಿಟ್ಟು, ಗಾಬರಿಯಿಂದ ಅದು ಹೆದರಿಬಿಟ್ಟು ಏನು ಮಾಡ್ತದೆ, ಕಿರುಚಿಕೊಳ್ತದೆ ಅಂದ್ರೆ ಕಿರ್ಚಾಡ್ತದೆ. ಯಾರಾದರೂ ಬಂದು ನನಗೆ ಹೆಲ್ಪ್ ಮಾಡಲಿ, ಯಾರಾದರೂ ಬಂದು ನನಗೆ ಬಿಡಿಸ್ಕೊಳ್ಳಿ, ಯಾಕಂದರೆ ಅಲ್ಲಿ ಅಮ್ಮ ಇದ್ದಾರೆ, ಅಮ್ಮ ಬಂದು ಬಿಡಿಸ್ಕೋಬೋದು ಅಂದ್ಬಿಟ್ಟು ಅದು ತುಂಬ ಕಿರ್ಚಾಡ್ತದೆ. ಸೊ ದೊಡ್ಡ ನರಿ ಏನು ಮಾಡುತ್ತೆ, ಈ ನರಿ ಏನು ಮಾಡುತ್ತೆ, ಇದು ಸಣ್ಣ ಮರಿ ಬಿಡಿಸಿಕೊಳ್ಳಲು ಏನೋ ಮಾಡ್ತಾ ಇದೆ ಅಂದ್ಬಿಟ್ಟು ತಾಯಿ ನರಿ ಅಲ್ಲಿ ಹೋಗ್ತದೆ, ಅದ್ರದ್ದು ಮರಿ ಹತ್ರ ಹೋಗ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ಆ ತೋಟದ ಒಳಗಿಂದ ಒಬ್ಬ ರೈತ ಹೊರಗೆ ಬರೋದು ಕಾಣಿಸ್ತದೆ. ಸೊ ಅದಕ್ಕೆ ತಾಯಿ ನರಿ ಏನು ಮಾಡ್ತದೆ, ಅಲ್ಲೇನೆ ಭಯದಿಂದ ಹಿಂದೆ ಸರಿದು ಕೂತ್ಕೊಳ್ತದೆ. ಯಾಕಂದ್ರೆ ಇವ ರೈತ ನೋಡ್ಬಿಟ್ರೆ ಹೊಡಿಬಹುದು ಅಂದ್ಬಿಟ್ಟು ಹೆದರಿಕೆಯಲ್ಲಿ ಅದು ಅಲ್ಲೇನೆ ಹಿಂದೆ ಸರಿದು ಕೂತ್ಕೊಳ್ತದೆ. ಸೊ ಮರಿಯನ್ನು ಉಳಿಸ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ. ಅದು ಹೋಗೋಣ, ಈ ಮನುಷ್ಯ ಅಥವಾ ಈ ರೈತ ಒಳಗಡೆ ಹೋದ ನಂತರ ನಾನು ನನ್ನ ಮರಿಯನ್ನು ಉಳಿಸ್ಕೋಬಹುದು ಅಂತ ಸ್ವಲ್ಪ ಕಾದು ನೋಡ್ತದೆ. ಆದ್ರೆ ಏನಾಗುತ್ತೆ, ಜನರ ಓಡಾಟ ಅಂದ್ರೆ ಜನರು ತುಂಬಾ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡೋದು ತುಂಬಾ ಆಗ್ಬಿಡ್ತದೆ. ಸೊ ಏನು ಮಾಡೋದು, ಅದಕ್ಕಾಗಿ ಏನು ಮಾಡ್ತದೆ, ಅನಿವಾರ್ಯವಾಗಿ ಅಂದರೆ ಅನ್ಫಾರ್ಚುನೇಟ್ಲಿ, ಯಾಕಂದರೆ ಈಗ ಅನಿವಾರ್ಯನೇ ಇಲ್ಲ. ಯಾಕಂದರೆ ಒಂದು ಅಲ್ಲೇ ಇರಬೇಕು ಅವರು, ಇಲ್ಲ ಇನ್ನೊಂದು ಸುಮ್ಮನೆ ಅವ್ರು ಬಂದ ದಾರಿಗೆ ವಾಪಸ್ಸು ಹೋಗಬೇಕು. ಸೊ ಈಗ ಏನು ಮಾಡ್ತದೆ, ತುಂಬ ಜನ ಅಲ್ಲಿ ಓಡಾಡ್ತಾ ಇರೋದ್ರಿಂದ ಈ ನರಿಗಳಿಗೆ ಆ ಊಟ ಸಿಗೋದು ಕಷ್ಟ ಆಗುತ್ತೆ, ಅಥವಾ ಕೋಳಿಗಳನ್ನು ಹೋಗಿ ಹಿಡಿಯೋದು ಕಷ್ಟ ಆಗುತ್ತೆ. ಸೊ ಅದಕ್ಕಾಗಿ ಏನಾಗ್ತದೆ, ಅಲ್ಲಿಂದ ಇಬ್ಬರು ಜಾಗ ಖಾಲಿ ಮಾಡಿಬಿಡ್ತಾರೆ. ಸೊ ಅಲ್ಲಿಂದ ಚಿಕ್ಕ ಮರಿ ಮತ್ತು ತಾಯಿ ಇಬ್ಬರು ಏನು ಮಾಡ್ತಾರೆ, ಅಲ್ಲಿಂದಾನೆ ಹೋಗ್ಬಿಡ್ತಾರೆ. ಸೊ ಅವ್ರಿಗೆ ಊಟನೇ ಸಿಗೋದಿಲ್ಲ ಆ ದಿನ. ಯಾಕಂದರೆ ಜನರು ತುಂಬ ಓಡಾಡ್ತಾ ಇರೋದ್ರಿಂದ ಅವರಿಗೆ ಸ್ವಲ್ಪ ಹೋಗಿ ಊಟ ಹುಡುಕಲು ಅಥವಾ ಕೋಳಿಗಳನ್ನು ಹಿಡಿಯಲು ಸ್ವಲ್ಪ ಕಷ್ಟವಾಗ್ತದೆ. ಅವರು ನಮಗೆಲ್ಲಾದರೂ ಹೊಡಿಬೋದು, ನಮಗೆ ಸಾಯಿಸ್ಬೋದು ಅಂತ ಹೆದರಿಕೆಯಿಂದ ಏನು ಮಾಡ್ತಾರೆ, ಪಾಪ ಅವರು ಬಂದಂಥ ದಾರಿಗೆ ಈಗ ನಮಗೆ ಇವತ್ತು ಊಟ ಸಿಗೋದಿಲ್ಲ ಅಂದ್ಬಿಟ್ಟು ಗೊತ್ತಾಗಿ ಏನು ಮಾಡ್ತಾರೆ, ಸುಮ್ಮನೆ ವಾಪಸ್ಸು ಹೋಗಿ ಬಿಡ್ತಾರೆ. ಸೊ ಇದು ನರಿಗಳ ಕತೆ. ಯಾಕಂದರೆ ಅವ್ರು ಊಟ ಹುಡ್ಕೊಂಡು ಬಂದಿರ್ತಾರೆ, ಊಟ ಯಾವ ಕಾಡಿನಲ್ಲಿ ಅವ್ರಿಗೆ ಊಟ ಸಿಗೋದಿಲ್ಲ. ಹೀಗಾಗಿ ತೋಟದ ಮನೆಗೆ ಬರ್ತಾರೆ. ತೋಟದ ಮನೆಯಲ್ಲಿ ತುಂಬ ಕೋಳಿಗಳಿರ್ತವೆ, ಆದರೆ ಏನಾಗುತ್ತೆ, ಅವಕ್ಕೆ ಊಟ ಸಿಗೋದಿಲ್ಲ. ಯಾಕಂದರೆ ಅಲ್ಲಿ ಜನರು ತುಂಬ ಓಡಾಡ್ತಾ ಇರೋದ್ರಿಂದ ಅವ್ರಿಗೆ ಸರಿಯಾಗಿ ಊಟ ಹುಡುಕ್ಲಿಕ್ಕೆ ಅಥವಾ ಅವಕ್ಕೆ ಬೇಕಾದಂಥ ಆಹಾರವನ್ನು ಕೊಂಡುಕೊಳ್ಳಲಿಕ್ಕೆ ಅವಕ್ಕೆ ಆಗೋದಿಲ್ಲ. ಸೊ ಆದ್ದರಿಂದ ಬೇಜಾರದಿಂದ ಮತ್ತೆ ವಾಪಸ್ಸು ಹೋಗ್ಬಿಡ್ತಾರೆ. ಸೊ ಈಗ ಮುಂದಿನ ಕ್ಲಾಸಲ್ಲಿ ನೋಡೋಣ ಮತ್ತೆ ಅವರೆಲ್ಲಿ ಊಟಕ್ಕೆ ಹೋಗ್ತಾರಂತ. ಈಗ ನಾನೇನು ಮಾಡ್ತೇನೆ, ನಿಮಗೆ ಫಸ್ಟ್ ಮತ್ತು ಎರಡನೇ ಪ್ಯಾರಾಗ್ರಾಫ್ ಎರಡನ್ನೂ ಸೇರಿಸಿ ನಾನು ನಿಮ್ಗೆ ಒಂದ್ಸರಿ ಓದಿ ತಿಳಿಸ್ಕೊಡ್ತೇನೆ. ನಾನು ಓದ್ತೇನೆ, ನೀವು ಅದೇ ರೀತಿ ಓದಲಿಕ್ಕೆ ಕಲಿಬೇಕು. ಓಕೆ. ಪಾಠ 7, ಅರಿವೆ ಗುರು. ಒಂದು ದಟ್ಟವಾದ ಕಾಡು, ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು. ಆದರೆ ಏನೂ ಸಿಗಲಿಲ್ಲ. ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರ ಬಂದವು. ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು.
ಕೂ 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 ಎಂಬ ಸದ್ದು ಸಹ ಕೇಳಿಸಿತು. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಕೋಳಿಗಳನ್ನು ಕಂಡು ನರಿಯ ಮರಿ ಮನದಲ್ಲೇ ಹಿಗ್ಗಿತು. ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಎನ್ನುತ್ತಾ ಆ ಕಡೆಗೆ ನುಗ್ಗಿತು. ಬೇಲಿಯ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು. ಗಾಬರಿಯಿಂದ ಅದು ಕಿರುಚಿಕೊಳ್ಳತೊಡಗಿತು. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತನು ಬರುವುದು ಕಂಡಿತು. ಭಯದಿಂದ ಹಿಂದೆ ಸರಿಯಿತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತ್ತು. ಆದರೆ ಜನರ ಓಡಾಟ ಹೆಚ್ಚಾದುದರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ಓಕೆ ಚಿಲ್ಡ್ರನ್, ಪ್ಲೀಸ್ ಮನೆಯಲ್ಲಿ ಸರಿಯಾಗಿ ಪಾಠ ಓದಲು ಕಲಿಬೇಕು. ಓಕೆ, ಥ್ಯಾಂಕ್ ಯು.